ಸ್ನೇಹಿತರೆ, ಬಿಗ್ ಬಾಸ್ನಲ್ಲಿ ಈಗಾಗಲೇ ಕಾಣಿಸಿಕೊಂಡಿರುವಂತಹ ಗೋಲ್ಡ್ ಸುರೇಶ್ ಯಾರು ಅನ್ನುವರ ಬಗ್ಗೆ ಕ್ಯೂರಿಯಾಸಿಟಿ ನಿಮಗೆ ಇದ್ದೇ ಇರಬೇಕು. ಹೌದು, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದ ಮೂಲಕ ರಾತ್ರೋರಾತ್ರಿ ಫೇಮಸ್ ಆಗಿರುವರು ಗೋಲ್ಡ್ ಸುರೇಶ್. ಮೈ ಮೇಲೆ ಕಮ್ಮಿ ಅಂದ್ರೂ 1.5-2 ಕೋಟಿ ರೂಪಾಯಿ ಮೌಲ್ಯದ 2-3 ಕೆಜಿ ಬಂಗಾರ ಧರಿಸಿರುವ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಮನೆಯೊಳಗೆ 12ನೇ ಸ್ಪರ್ಧಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಇಂತಿಪ್ಪ ಗೋಲ್ಡ್ ಸುರೇಶ್ ಬೆಳಗಾವಿಯ ಕಡುಬಡ ರೈತನ ಮಗ ಅಂದ್ರೆ ನೀವು ನಂಬಲೇಬೇಕು. ಉತ್ತರ ಕರ್ನಾಟಕ ಮೂಲದವರು ಗೋಲ್ಡ್ ಸುರೇಶ್. ಬೆಳಗಾವಿ ಜಿಲ್ಲೆಯ ಪುಟ್ಟ ಗ್ರಾಮದಲ್ಲಿ ಇವರು ಹುಟ್ಟಿ ಬೆಳೆದವರು. ಇವರ ತಂದೆ ರೈತ. ಕಡು ಬಡತನದ ಕುಟುಂಬದಲ್ಲಿ ಜನಿಸಿದವರು ಈ ಸುರೇಶ್ ಅವರು. ಬಾಲ್ಯದಲ್ಲಿ ಅತೀವ ತುಂಟು ಸ್ವಭಾವ ಹೊಂದಿದ್ದ ಸುರೇಶ್ ಅವರನ್ನ ಹಾಸ್ಟೆಲ್ಗೆ ಹಾಕಬೇಕು ಅಂತ ಕುಟುಂಬಸ್ಥರು ನಿರ್ಧರಿಸಿದ್ರಂತೆ. ಆದರೆ ಸುರೇಶ್ ಹೆಚ್ಚು ಓದಲಿಲ್ಲ. ಇವರು ಓದಿರೋದು 10ನೇ ಕ್ಲಾಸ್ ಅಷ್ಟೇ. ಅವಮಾನವನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿದ ಗೋಲ್ಡ್ ಸುರೇಶ್. ನಿನ್ನ ಕೈಯಲ್ಲಿ ಏನಾಗುತ್ತೆ ಅಂತ ಒಬ್ರು ಸುರೇಶ್ ಅವರಿಗೆ ಅವಮಾನ ಮಾಡಿದ್ರಂತೆ. ಅದನ್ನೇ ಚಾಲೆಂಜ್ ಆಗಿ ಸ್ವೀಕರಿಸಿ ಶ್ರೀಮಂತನಾಗಿ ಬೆಳೆದರಂತೆ ಈ ಗೋಲ್ಡ್ ಸುರೇಶ್. ಉತ್ತರ ಕರ್ನಾಟಕದವರಿಗೆ ನಾನು ಒಳ್ಳೆಯ ಉದಾಹರಣೆ ಆಗಬೇಕು. ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋನು. ಇಂದು ಕೋಟಿಗಟ್ಟಲೆ ಕಾರು ಇಟ್ಟಿದ್ದೇನೆ ಎಂದು ಹೆಮ್ಮೆಯಿಂದ ಹೇಳಿಕೊಳ್ತಾರೆ ಈ ಗೋಲ್ಡ್ ಸುರೇಶ್ ಅವರು. ಮೈ ಮೇಲೆ ಸದ್ಯ 2 ಕೋಟಿ ರೂಪಾಯಿ ಮೌಲ್ಯದ 2-3 ಕೆಜಿ ಚಿನ್ನದ ಒಡವೆ ಧರಿಸುವ ಗೋಲ್ಡ್ ಸುರೇಶ್ ಅವರಿಗೆ ಮುಂದಿನ ವರ್ಷ ಗೋಲ್ಡ್ ಶರ್ಟ್ ಮಾಡಿಸಿಕೊಳ್ಬೇಕು ಎಂಬ ಆಸೆ ಇದೆ. ಈ ಮೂಲಕ ವರ್ಲ್ಡ್ ರೆಕಾರ್ಡ್ ಮಾಡುವ ಉದ್ದೇಶ ಕೂಡ ಅವರದ್ದು. ಕಡು ಬಡತನ ರೈತನ ಮಗನಾಗಿ ಹುಟ್ಟಿದವರು ಈ ಸುರೇಶ್ ಅವರು. ನಮ್ಮ ಬಳಿ ಇರುವ ಜಮೀನನ್ನೇ ನೋಡಿಕೊಂಡು ಹೋಗು ಅಂತ ಅಪ್ಪ ಹೇಳಿದ್ರು. ಆದರೆ ಸಾಧಿಸಬೇಕು ಎಂಬ ಛಲ ಹೊಂದಿದ್ದೇನೆ. ನಾನೀಗ ಸಿವಿಲ್ ಕಾಂಟ್ರಾಕ್ಟರ್. ಸಾಮಾನ್ಯ ಕಡು ಬಡತನ ರೈತನ ಮಗ ಈ ಮಟ್ಟಕ್ಕೆ ಬೆಳೆಯಬಹುದು ಅಂತ ನಾನು ತೋರಿಸಿಕೊಟ್ಟಿದ್ದೇನೆ. ಅದಕ್ಕಾಗಿ ನಾನು ಬಿಗ್ ಬಾಸ್ ಗೆಲ್ಲಬೇಕು ಎಂದಿದ್ದಾರೆ ಈ ಗೋಲ್ಡ್ ಸುರೇಶ್ ಅವರು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.